ಹಾಯ್ ಫ್ರೆಂಡ್ಸ್, ನಮಸ್ಕಾರ ಎಲ್ರಿಗೂ. ನಾನಿವಾಗ ಬರೀ ಎರಡೇ ಸಾಮಗ್ರಿಗಳನ್ನು ಬಳಸ್ಕೊಂಡು ಶೇಂಗಾ ಉಂಡೆಯನ್ನು ಹೆಂಗೆ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ಭಾಳ ರುಚಿ ಆಗ್ತಾವೆ, ಟ್ರೈ ಮಾಡ್ಕೊರಿ. ಮೊದಲಿಗೆ ಗ್ಯಾಸ್ ಮೇಲೆ ಒಂದು ಪಾತ್ರೆಯನ್ನು ಇಟ್ಕೊಂಡು ಅದಕ್ಕೆ ಒಂದು ಮೀಡಿಯಮ್ ಬೌಲ್ ಆಗೋಷ್ಟು ಶೇಂಗಾ ಕಾಳನ್ನು ಹಾಕ್ಕೊಂಡಿನಿ. ನಮ್ಮ ಉಂಡೆ ಭಾಳ ರುಚಿಯಾಗಿ ಬರಬೇಕು ಅಂದ್ರೆ ಶೇಂಗಾ ಕಾಳನ್ನು ಹುರ್ಕೊಳ್ಳೋದು ಭಾಳ ಮುಖ್ಯ ಆಗ್ತೈತಿ. ಹಾಗಾಗಿ ನಿಧಾನಕ್ಕೆ ಲೋ ಫ್ಲೇಮಲ್ಲೇ ಹುರ್ಕೋರಿ. ಯಾವುದೇ ಕಾರಣಕ್ಕೂ ಹೈ ಫ್ಲೇಮ್ ಇಟ್ಕೊಂಡು ಹುರ್ಕೋಬಾರ್ದು. ಶೇಂಗಾ ಮೇಲ್ಗಡೆ ಜಲ್ದಿ ಕಪ್ಪಾಗಿ ಒಳಗಡೆ ಸರಿಯಾಗಿ ಹುರಿದಿರೋದಿಲ್ಲ. ಹಾಗಾಗಿ ಸಣ್ಣ ಉರಿಯಲ್ಲೇ ಹುರ್ಕೋರಿ. ಶೇಂಗಾ ಕಾಳುಗಳೆಲ್ಲ ಕಲರ್ ಚೇಂಜ್ ಆಗಿ ಕೆಂಪಾದರೆ ಸಾಕು, ನಮ್ಮ ಹುರಿಯೋ ಪ್ರೋಸೆಸ್ ಮುಗ್ದಿರುತ್ತೆ. ಇವು ಗ್ಯಾಸ್ ಫ್ಲೇಮನ್ನು ಆಫ್ ಮಾಡಿಕೊಂಡು ಸ್ವಲ್ಪ ಹೊತ್ತು ತಣ್ಣಗಾಗೋದಕ್ಕೆ ಬಿಡಬೇಕಾಗುತ್ತೆ. ಕಂಪ್ಲೀಟಾಗಿ ತಣ್ಣಗಾದ ಮೇಲೆ ಒಂದು ಹಸನ್ ಮಾಡೋ ಮರಕ್ಕೆ ಕಾಳುಗಳನ್ನು ಹಾಕ್ಕೊಂಡಿನಿ. ನಂತರ ಒಂದು ಗುಂಡ್ಕಲ್ ತೊಗೊಂಡು ಶೇಂಗಾ ಮೇಲ್ಗಡೆ ಜಸ್ಟ್ ರಬ್ ಮಾಡ್ಕೊರಿ. ಮತ್ತು ಎರಡು ಕೈಗಳಿಂದ ಚಲೋ ತಂಗೆ ಹಿಂಗೆ ತಿಕ್ಕೊಂಡ್ರೆ ಸಾಕು. ಮೇಲ್ಗಡೆ ಎಲ್ಲ ಸಿಪ್ಪೆ ಬಿಚ್ಕೊಳ್ಳುತ್ತಾ, ಆವಾಗ ನಾವು ಆರಾಮಾಗಿ ಕೇರ್ಕೋಬೋದು. ಹಿಂಗೆ ಮೇಲೆ ಮತ್ತು ಕೆಳಗಡೆ ಮಾಡಿಕೊಂಡ್ರೆ ಸಿಪ್ಪೆ ಎಲ್ಲ ಮುಂದ್ಗಡೆ ಬಂದುಬಿಡುತ್ತೆ. ನಾವು ಆರಾಮಾಗಿ ಆವಾಗ ತಕ್ಕೋಬೋದು. ಇವಾಗ ಒಂದು ದೊಡ್ಡ ಬೌಲ್ಗೆ ಹುರಿದು ಮತ್ತು ಸಿಪ್ಪೆ ಬಿಡಿಸಿಟ್ಕೊಂಡಿರೋಂತಹ ಶೇಂಗಾ ಕಾಳುಗಳನ್ನು ಹಾಕ್ಕೊಂಡಿನಿ. ಬೆಲ್ಲವನ್ನು ಹಾಕೋಬೇಕು. ಬೆಲ್ಲವನ್ನು ಚಲೋ ತಂಗ ಕುಟ್ಟಿ ಪುಡಿ ಮಾಡ್ಕೊಂಡು ಇಟ್ಕೋರಿ. ನಾನಿಲ್ಲಿ ಮುಕ್ಕಾಲು ಕಪ್ಪಷ್ಟು ಬೆಲ್ಲವನ್ನು ಹಾಕ್ಕೊಂಡಿನಿ. ನೀವು ಸಿಹಿ ಪ್ರಮಾಣವನ್ನು ಹೆಚ್ಚಿಗೆ ಮತ್ತು ಕಮ್ಮಿನ ಮಾಡ್ಕೋಬೋದು. ನನ್ನ ಮಕ್ಕಳು ಈ ಉಂಡಿನ ಇಷ್ಟಪಟ್ಟು ತಿಂತಾರೆ ಅನ್ನೋ ಕಾರಣಕ್ಕೆ ಸಿಹಿ ಸ್ವಲ್ಪ ಜಾಸ್ತಿ ಹಾಕ್ಕೊಂಡಿನಿ. ನೀವು ಮೀಡಿಯಮ್ ಸ್ವೀಟ್ ತಿನ್ನೋರಾದರೆ ಅರ್ಧ ಬಟ್ಲು ಹಾಕ್ಕೊಂಡ್ರೆ ಸಾಕಾಗುತ್ತೆ. ಶೇಂಗಾ ಮತ್ತು ಬೆಲ್ಲವನ್ನು ಚಲೋ ತಂಗ ಮಿಕ್ಸ್ ಮಾಡ್ಕೋರಿ. ಆಮೇಲೆ ಒಂದು ಮಿಕ್ಸಿ ಜಾರಿಗೆ ರೆಡಿ ಮಾಡಿ ಇಟ್ಕೊಂಡಿರೋಂತಹ ಶೇಂಗಾ ಬೆಲ್ಲವನ್ನು ಹಾಕೊಳಕತ್ತೀನಿ. ಅರ್ಧದಷ್ಟು ಮಾತ್ರ ಹಾಕೋರಿ, ಒಟ್ಟಿಗೆ ಹಾಕೋಬಾರ್ದು. ನಾವು ಇವಾಗ ಮಿಕ್ಸಿಯನ್ನು ರಿವರ್ಸ್ ಅಥವಾ ಪಲ್ಸ್ ಮೋಡಲ್ಲಿ ರನ್ ಮಾಡಬೇಕಾಗುತ್ತೆ. ಜಸ್ಟ್ 2-3 ಸತಿ ಆನ್ ಆಫ್ ಮಾಡಿಕೊಂಡು ಮಿಕ್ಸಿಯಿಂದ ತೆಗೆದು ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೆ ರನ್ ಮಾಡ್ಕೊಳ್ಳಿ. 5-6 ಸತಿ ರನ್ ಮಾಡಿಕೊಂಡ್ರೆ ಸಾಕು. ಈ ಥರ ತರಿತರಿಯಾಗಿ ಬರುತ್ತೆ. ಶೇಂಗಾ ಬೆಲ್ಲದ ಮಿಶ್ರಣವನ್ನು ತರಿತರಿಯಾಗಿ ರುಬ್ಕೊಳ್ಳೋದ್ರಿಂದ ನಮ್ಮ ಉಂಡೆ ಟೇಸ್ಟು ಚಲೋ ಬರ್ತೈತಿ. ಈ ಮಿಶ್ರಣವನ್ನು ಒಂದು ದೊಡ್ಡ ಬಟ್ಲಕ್ಕೆ ಹಾಕ್ಕೊಂಡಿನಿ. ಇವಾಗ ಉಂಡೆ ಕಟ್ಕೊಂಡು ಬರ್ಬೇಕು. ಕೈಯಿಂದ ಚಲೋ ತಂಗ ಪ್ರೆಸ್ ಮಾಡ್ಕೋರಿ, ಆವಾಗ ಕೂಡ್ಕೊಳ್ತೈತಿ. ಇನ್ ಕೇಸ್ ನೀವು ಮಾಡಿರೋಂಥ ಮಿಶ್ರಣ ಸ್ವಲ್ಪ ಡ್ರೈ ಅನಿಸಿದ್ರೆ ಉಂಡೆ ಕಟ್ಟಕ್ಕೆ ಬರವಲ್ತು ಅಂದ್ರೆ 1-1.5 ಟೇಬಲ್ ಸ್ಪೂನ್ ಆಗೋಷ್ಟು ಬಿಸಿನೀರನ್ನು ಹಾಕೋರಿ. ತಣ್ಣೀರನ್ನು ಹಾಕೋಬಾರ್ದು. ಹಿಂಗೆ ಮಾಡಿಕೊಂಡ್ರೆ ಉಂಡೆ ಸಾಫ್ಟಾಗಿ ಚಲೋ ತಂಗ ಬರ್ತಾವೆ. ನಾನಿಲ್ಲಿ ಬಿಸಿನೀರನ್ನು ಹಾಕ್ಕೊಂಡಿಲ್ಲ, ಹಾಗೆ ಮಾಡಿ ತೋರಿಸ್ತಾ ಇದ್ದೀನಿ. ಎಷ್ಟು ಚಲೋ ತಂಗ ಬಂದವಂತ ನೀವು ನೋಡಕತ್ತಿರಲ್ಲ. ಇದೇ ಥರ ಎಲ್ಲ ಉಂಡೆಗಳನ್ನು ಪ್ರೆಸ್ ಮಾಡಿಕೊಂಡು 2 ಕೈಗಳಿಂದ ರೌಂಡ್ ಮಾಡಿಕೊಂಡು ಉಂಡೆಯನ್ನು ಕಟ್ಕೊಂಡು ಬರ್ರಿ. ಆವಾಗ ಮಸ್ತಾಗಿ ಇರ್ತಾವೆ. ನೀವು ಮಾಡ್ಕೊಂಡು ತಿನ್ನಿರಿ, ಹಂಗೆ ಮಕ್ಳಿಗೂ ಮಾಡಿಕೊಡ್ರಿ. ಅವರು ಇಷ್ಟಪಟ್ಟು ತಿಂತಾರೆ. ಮಕ್ಕಳು ಲಂಚ್ ಬಾಕ್ಸಲ್ಲಾದರೂ ಹಾಕಿ ಕಳಿಸ್ಬೋದು, ಇಲ್ಲಾಂದ್ರೆ ಸ್ಕೂಲಿಂದ ಬಂದ ಮೇಲೆ ಆದ್ರೂ ಕೊಡ್ಬೋದು. ನಾನಿಲ್ಲಿ ಒಂದು ಉಂಡೆಯನ್ನು ಮುರಿದು ತೋರ್ಸಕತ್ತೀನಿ. ನೋಡಿರಿ ಎಷ್ಟು ಸಾಫ್ಟಾಗಿ ಚಲೋ ತಂಗ ಬಂದವಂತ. ಟ್ರೈ ಮಾಡ್ಕೊರಿ. ಈ ಉಂಡೆಗಳನ್ನು ಒಂದು ವಾರದ ಮಟನೂ ಇಟ್ಕೊಂಡು ತಿನ್ಬೋದು. ಹಂಗೆ ಆರೋಗ್ಯಕ್ಕೂ ಕೂಡ ಒಳ್ಳೆಯದು. ಈ ರೆಸಿಪಿ ನಿಮ್ಗೆ ಇಷ್ಟ ಆಗೈತೆ ಅಂತ ಅಂದ್ಕೊಂಡಿನಿ. ಹಾಗಿದ್ರೆ ಲೈಕ್, ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊರಿ. ಪಕ್ಕದಲ್ಲಿರೋಂಥ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊರಿ.